ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯನ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಏನಂತ ಅಂದ್ರೆ ಸರ್ವಿಸ್ ಇನ್ಫಾರ್ಮೇಶನ್. ಓಕೆನಾ? ಸರ್ವಿಸ್ ಇನ್ಫಾರ್ಮೇಶನ್ 3 ತರ ಬರುತ್ತೆ: ಸರ್ವಿಸ್ ಬುಲೆಟಿನ್, ಸರ್ವಿಸ್ ಸರ್ಕ್ಯುಲರ್, ವಾರಂಟಿ ಬುಲೆಟಿನ್. ಈ 3 ಏನು? ಓಕೆನಾ? ಪ್ರತಿ ಒಬ್ರು ಆಟೋಮೊಬೈಲ್ ನಲ್ಲಿ ಕೆಲಸ ಮಾಡುವಂತ ಪ್ರತಿ ಒಬ್ರು ಈ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕು ಫ್ರೆಂಡ್ಸ್. ತಿಳ್ಕೊಂಡಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬೇಡಿ, ನಾನು ಇದನ್ನ ತಿಳಿಸ್ಕೊಡೋದಕ್ಕೆ ಅಂತ. ಓಕೆನಾ? ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೀವು ಈ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ನೀವು ನೋಡಿದ್ರಿ ಅಂದ್ರೆ, ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸರ್ವಿಸ್ ಇನ್ಫಾರ್ಮೇಶನ್ ಅಂದ್ರೆ ಏನು, ಸರ್ವಿಸ್ ಬುಲೆಟಿನ್ ಅಂದ್ರೆ ಏನು, ವಾರಂಟಿ ಬುಲೆಟಿನ್ ಅಂದ್ರೆ ಏನು, ಸರ್ವಿಸ್ ಪಾಲಿಸಿ ಅಂದ್ರೆ ಏನು, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್. ಸುಮಾರು ವಿಷಯ ತಿಳ್ಕೊಂತೀರಾ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದ್ ಬೇಡ, ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರ್ವಿಸ್ ಇನ್ಫಾರ್ಮೇಶನ್. ಓಕೆನಾ? ಸರ್ವಿಸ್ ಇನ್ಫಾರ್ಮೇಶನ್ ಅಂದ್ರೆ ಏನು? ಸರ್ವಿಸ್ ಬಗ್ಗೆ ಇರುವಂತ ಒಂದು ಇನ್ಫಾರ್ಮೇಶನ್, ಅದು ಏನಾದ್ರೂ ಇನ್ಫಾರ್ಮೇಶನ್ ಆಗಿರ್ಲಿ, ಸರ್ವಿಸ್ ರಿಲೇಟೆಡ್ ಇರುವಂತ ಒಂದು ಇನ್ಫಾರ್ಮೇಶನ್ ಗೆ ನಾವು ಸರ್ವಿಸ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಓಕೆನಾ? ಈ ಒಂದು ಸರ್ವಿಸ್ ಇನ್ಫಾರ್ಮೇಶನ್ ಅಲ್ಲಿ 3 ತರ ಬರುತ್ತೆ. 3 ಟೈಪ್ಸ್ ಆಫ್ ಸರ್ವಿಸ್ ಇನ್ಫಾರ್ಮೇಶನ್ಸ್ ಇದೆ. ಯಾವ್ದು ಅಂತ ನಾವು ನೋಡೋದಾದ್ರೆ ಸರ್ವಿಸ್ ಸರ್ಕ್ಯುಲರ್, ಸರ್ವಿಸ್ ಬುಲೆಟಿನ್, ವಾರಂಟಿ ಬುಲೆಟಿನ್. ಇದೆಲ್ಲ ಏನೇನಂತ ನಾವು ತಿಳ್ಕೊಂತ ಹೋಗೋಣ ಫ್ರೆಂಡ್ಸ್ ಒಂದೊಂದಾಗಿ. ಫಸ್ಟ್ ನೀವು ಮೊದಲು ಇದನ್ನ ತಿಳ್ಕೊಳ್ಳಿ. ನೀವು ಸರ್ವಿಸ್ ಇನ್ಫಾರ್ಮೇಶನ್ ಅಲ್ಲಿ 3 ತರ ಬರುತ್ತೆ. ಯಾವ್ದು ಅಂತಂದ್ರೆ ಸರ್ವಿಸ್ ಸರ್ಕ್ಯುಲರ್, ಸರ್ವಿಸ್ ಬುಲೆಟಿನ್ ಮತ್ತೆ ವಾರಂಟಿ ಬುಲೆಟಿನ್. ಇಷ್ಟು ತಿಳ್ಕೊಳ್ಳಿ. ನೀವು ಒಂದು ಪೇಪರ್ ಪೆನ್ ಜೊತೆಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ಬರ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಸರ್ವಿಸ್ ಸರ್ಕ್ಯುಲರ್ ಅಂದ್ರೆ ಏನು. ಓಕೆನಾ? ಏನು ಕೊಟ್ಟಿದ್ದಾರೆ ಇಲ್ಲಿ? ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಚಾನಲ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ಮಾರುತಿ ಸುಜುಕಿ ಅಂಡ್ ಇಟ್ಸ್ ಡೀಲರ್ ಅಂಡ್ ಮಾಸ್. ಅಂದ್ರೆ ಈ ಒಂದು ಇನ್ಫಾರ್ಮೇಶನ್, ಸರ್ವಿಸ್ ಸರ್ಕ್ಯುಲರ್ ಅನ್ನೋ ಒಂದು ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ಮಾರುತಿ ಸುಜುಕಿಯಿಂದ ನಮ್ಮಂತ ಡೀಲರ್ಶಿಪ್ಗೆ ಬರುತ್ತೆ. ಓಕೆನಾ? ಯಾವುದೇ ರೀತಿ ಮೂರನೇ ವ್ಯಕ್ತಿಯಲ್ಲಿ ಇರೋದಿಲ್ಲ. ಓಕೆನಾ? ಇಷ್ಟು ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ನೆಕ್ಸ್ಟ್, ಇಟ್ ಕಂಟೈನ್ಸ್ ದಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಯಾವ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಶನ್ ಈ ಒಂದು ಸರ್ವಿಸ್ ಸರ್ಕ್ಯುಲರ್ ಅಲ್ಲಿ ಬರುತ್ತೆ ಅಂತಂದ್ರೆ ಟೆಕ್ನಿಕಲ್ ಮ್ಯಾಟರು, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಮತ್ತೆ ಸರ್ವಿಸ್ ಪಾಲಿಸಿ. ಈ 3 ರಿಲೇಟೆಡ್ ಇನ್ಫಾರ್ಮೇಶನ್ ನಮಗೆ ತಿಳಿಸಬೇಕು ಅಂದ್ರೆ ಮಾರುತಿ ಅವರು ಈ ಸರ್ವಿಸ್ ಸರ್ಕ್ಯುಲರ್ ಮುಖಾಂತರ ತಿಳಿಸ್ತಾರೆ. ಓಕೆನಾ ಫ್ರೆಂಡ್ಸ್? ಈ 3 ಏನನ್ನ ನಾವು ನೆಕ್ಸ್ಟ್ ತಿಳ್ಕೊಂತ ಹೋಗೋಣ. ನೀವು ಕನ್ಫ್ಯೂಷನ್ ಆಗಬಾರ್ದು. ಏನಂದ್ರೆ ಸರ್ವಿಸ್ ಇನ್ಫಾರ್ಮೇಶನ್ ಅಲ್ಲಿ 3 ತರ ಬರುತ್ತೆ. ಒಂದು ಸರ್ವಿಸ್ ಸರ್ಕ್ಯುಲರ್, ಒಂದು ಸರ್ವಿಸ್ ಬುಲೆಟಿನ್, ಇನ್ನೊಂದು ವಾರಂಟಿ ಬುಲೆಟಿನ್. ಓಕೆನಾ? ಈ ಸರ್ವಿಸ್ ಸರ್ಕ್ಯುಲರ್ ಅಲ್ಲಿ 3 ತರ ಬರುತ್ತೆ. ಯಾವ್ದು ಅಂತಂದ್ರೆ ಟೆಕ್ನಿಕಲ್ ಮ್ಯಾಟರ್, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್, ಸರ್ವಿಸ್ ಪಾಲಿಸಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಒಂದೊಂದು ತಿಳ್ಕೊಂತ ಹೋಗೋಣ ಫ್ರೆಂಡ್ಸ್. ಇವಾಗ ಫಸ್ಟ್ ಟೆಕ್ನಿಕಲ್ ಮ್ಯಾಟರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಟೆಕ್ನಿಕಲ್ ಮ್ಯಾಟರ್ ಅಂದ್ರೆ ಏನಿದೆ? ಟೆಕ್ನಿಕಲ್ ಇನ್ಫಾರ್ಮೇಶನ್ ಕುಡ್ ಬಿ ಚೆಕಿಂಗ್ ಆಫ್ ವೆಹಿಕಲ್ ಆಫ್ ಎನಿ ಡಿಫೆಕ್ಟ್ ಆಸ್ ಪರ್ ಪ್ರೊಸೀಜರ್, ಕ್ವಾಲಿಟಿ ಇನ್ಫಾರ್ಮೇಶನ್ ರಿಪೋರ್ಟ್ ಕಂಟೈನಿಂಗ್ ಟೆಕ್ನಿಕಲ್ ಕೌಂಟರ್ ಮೆಜರ್ಸ್, ಅನೌನ್ಸ್ಮೆಂಟ್ ಆಫ್ ರೀಕಾಲ್ ಅಂಡ್ ಸರ್ವಿಸ್ ಕ್ಯಾಂಪೇನ್ ಎಕ್ಸೆಟ್ರಾ ಅಂತ ಇದೆ ಇಲ್ಲಿ. ಅಂದ್ರೆ ಅರ್ಥ ಏನು ಅಂದ್ರೆ, ಟೆಕ್ನಿಕಲ್ ಮ್ಯಾಟರ್ ಅಂದ್ರೆ ಏನಂದ್ರೆ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಇವಾಗ ನೀವೊಂದು ವೆಹಿಕಲ್ ನ ಪರ್ಚೇಸ್ ಮಾಡಿದ್ರಿ. ಪರ್ಚೇಸ್ ಮಾಡಿ 1 ವಾರ ಆದ್ಮೇಲೆ ನಿಮ್ಗೆ ಆ ವೆಹಿಕಲ್ ಪ್ರಾಬ್ಲಮ್ ಬಂತು. ಏನೋ ಒಂದು ಬ್ರೇಕ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂತು ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ? ಆ ಒಂದು ವರ್ಕ್ಶಾಪ್, ನಿಯರೆಸ್ಟ್ ವರ್ಕ್ಶಾಪ್ ಹೋಗ್ತೀರಾ. ವರ್ಕ್ಶಾಪ್ ಹೋಗಿ ನೀವು ಹೇಳ್ತೀರಾ, ಈ ಒಂದು ಗಾಡಿನಲ್ಲಿ ಇದು ಪ್ರಾಬ್ಲಮ್ ಆಗಿದೆ, ನಾನು ಹೊಸ ಗಾಡಿ ತಗೊಂಡಿದ್ದೀನಿ, ನಾನು ತಗೊಂಡು 1 ವಾರ ಆಗಿರೋದು, ಈ ಪ್ರಾಬ್ಲಮ್ ಬಂದಿದೆ, ನಂಗೆ ಬ್ರೇಕ್ ಹಿಡಿತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಡ್ತೀರಾ. ಅವಾಗ ಅವರು ವರ್ಕ್ಶಾಪ್ ಅವ್ರು ಏನ್ ಮಾಡ್ತಾರೆ ಅದನ್ನ ರೆಕ್ಟಿಫೈ ಮಾಡ್ತಾರೆ. ಗಾಡಿಯಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿ ಅದನ್ನ ನಿಮ್ಗೆ ಇಮಿಡಿಯೇಟ್ ರಿಪೇರಿ ಮಾಡಲ್ಲ. ಯಾಕೆ? ಅದನ್ನ ಮಾರುತಿ ಅವರಿಗೆ ಮೆಸೇಜ್ ಮಾಡ್ತಾರೆ. ಮಾರುತಿ ಅವರಿಗೆ ಒಂದು ಮೆಸೇಜ್ ಮೇಲ್ ಮುಖಾಂತರ ಕಳಿಸ್ತಾರೆ. ಈ ಒಂದು ವೆಹಿಕಲ್ ತಗೊಂಡು 4 ದಿನ ಆಗಿರೋ ಅಥವಾ 1 ವಾರ ಆಗಿರೋದು, ಈ ಒಂದು ವೆಹಿಕಲ್ ಈ ತರ ಕಂಪ್ಲೇಂಟ್ ಇದೆ, ಇದನ್ನ ಚೆಕ್ ಮಾಡಿ, ನೀವು ಕಾಂಪೊನೆಂಟ್ ಪ್ರಾಬ್ಲಮ್ ಆಗಿದೆ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಮೇಲ್ ಮಾಡ್ತೀವಿ. ಅವ್ರೇನ್ ಮಾಡ್ತಾರೆ, ಈ ತರ ಮೇಲ್ಗಳು ಅವ್ರಿಗೆ ಸುಮಾರು ಬಂದಿರುತ್ತೆ. ಇದೇ ತರ ಪ್ರಾಬ್ಲಮ್ ಆಗಿರೋಂತ ಗಾಡಿ ಸುಮಾರು ಗಾಡಿಗಳು ಇರ್ಬೋದು. ಯಾಕಂದ್ರೆ ಇವಾಗ ಒಂದು ಗಾಡಿ ಮ್ಯಾನುಫ್ಯಾಕ್ಚರ್ ಇದೆ ಅಂದ್ರೆ ಒಂದೇ ತರ ಮ್ಯಾನುಫ್ಯಾಕ್ಚರ್ ಆಗ್ತಾ ಹೋಗುತ್ತೆ, ಒಂದು ಬ್ಯಾಚ್ ಫುಲ್ಲು. ಓಕೆನಾ? ಆ ಒಂದು ಬ್ಯಾಚ್ ಅಲ್ಲಿ ಈ ಒಂದು ಗಾಡಿನೂ ಇರುತ್ತೆ. ಅದ್ರಲ್ಲಿ ಎಷ್ಟೋ 1000 ಗಾಡಿ, 1,00,000 ಗಾಡಿ ಇರುತ್ತೆ. ಓಕೆನಾ? ಆ ತರ ಕಂಪ್ಲೇಂಟ್ಸ್ ಗಳು ಸುಮಾರು ಗಾಡಿಗಳು ಬಂದಿರುತ್ತೆ. ಅದನ್ನ ಮಾರುತಿ ಅವರಿಗೆ ಸುಮಾರು ಮೇಲ್ಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ, ಹೌದಾ ಈ ತರ ಕಂಪ್ಲೇಂಟ್ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರು ಚೆಕ್ ಮಾಡ್ತಾರೆ.
ನಿಜವಾಗ್ಲೂ ಈ ಗಾಡಿನಲ್ಲಿ ಈ ಕಾಂಪೋನೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಕಸ್ಮಾತ್ ಕ್ಯಾಲಿಪರ್ ಅಸೆಂಬ್ಲಿ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ, ಬ್ರೇಕ್ ಕ್ಯಾಲಿಪರ್ ಅಸೆಂಬ್ಲಿನಲ್ಲಿ ಅವರು ಚೆಕ್ ಮಾಡ್ತಾರೆ, ನಿಜವಾಗ್ಲೂ ಬ್ರೇಕ್ ಕ್ಯಾಲಿಪರ್ ಅಸೆಂಬ್ಲಿನಲ್ಲಿ ಪ್ರಾಬ್ಲಮ್ ಇದೆ ಚೆಕ್ ಮಾಡಿ, ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಮತ್ತೆ ವರ್ಕ್ಶಾಪ್ಗೆ ಒಂದು ಇನ್ಫಾರ್ಮೇಶನ್ ಕಳಿಸ್ತಾರೆ. ಏನ್ ಇನ್ಫಾರ್ಮೇಶನ್ ಅಂತಂದ್ರೆ, ಹೌದು ಈ ಒಂದು ಕಾಂಪೋನೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ನೀವು ಕಸ್ಟಮರ್ಗೆ ನೀವು ಫೋನ್ ಮಾಡಿ ಕರ್ಸಿಸಿ ರೀಪ್ಲೇಸ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ರಿಪ್ಲೇಸ್ ಮಾಡ್ಕೊಡಿ ಅಂತ ಹೇಳುವಂತ ಇನ್ಫಾರ್ಮೇಶನ್ ಇವನ್ ಟೆಕ್ನಿಕಲ್ ಮ್ಯಾಟರ್ ಒಳಗೆ ಬರುತ್ತೆ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸಿಂಪಲ್ ಆಗಿದೆ, ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿದೆ. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ. ಟೆಕ್ನಿಕಲ್ ಮ್ಯಾಟರ್ ಅಂದ್ರೆ ಏನು, ನೀವೇನೋ ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದೀರಾ ಮಾರುತಿ ಸುಜುಕಿಗೆ, ಹೇಳಿರ್ತೀರಾ ಈ ಒಂದು ಗಾಡಿನಲ್ಲಿ ಈ ತರ ಕಂಪ್ಲೇಂಟ್ ಇದೆ ಅಂತ ಹೇಳಿರ್ತೀರಾ. ಅವ್ರೇನ್ ಮಾಡ್ತಾರೆ, ಹೌದು ಚೆಕ್ ಮಾಡ್ತಾರೆ, ಫಸ್ಟ್ ಅವ್ರು ಚೆಕ್ ಮಾಡಿ ಕನ್ಫರ್ಮ್ ಆದ್ಮೇಲೆ, ಹೌದು ಈ ಒಂದು ಗಾಡಿನಲ್ಲಿ ಇದು ಪ್ರಾಬ್ಲಮ್ ಇದೆ, ನೀವೇನ್ ಮಾಡ್ಬೇಕು, ಕಸ್ಟಮರ್ಗೆ ಫೋನ್ ಮಾಡಿ ಕರ್ಸಿ ಫ್ರೀಯಾಗಿ ನೀವು ಅದನ್ನು ರೀಪ್ಲೇಸ್ ಮಾಡಿ ಕೊಡಿ. ಒಂದು ಬ್ಯಾಚ್ ಫುಲ್ ಒಂದು 10-20 ಚಾಸಿಸ್ ನಂಬರ್ ಕೊಡ್ತಾರೆ, ಇಷ್ಟು ಗಾಡಿಗಳನ್ನ ನೀವು ರೀಪ್ಲೇಸ್ ಮಾಡ್ಬಿಡಿ, ಚೆನ್ನಾಗಿದ್ರೆ ರೀಪ್ಲೇಸ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ರೀಪ್ಲೇಸ್ ಮಾಡಿ. ಓಕೆನಾ? ಯಾಕಂದ್ರೆ ಆ ಒಂದು ಗಾಡಿ ಪ್ರಾಬ್ಲಮ್ ಇದೆ, ಇವತ್ತಿನ ನಾಳೆ ಪ್ರಾಬ್ಲಮ್ ಬರ್ಬೋದು. ಓಕೆನಾ? ಆ ಒಂದು ಬ್ಯಾಚ್ ಅಲ್ಲಿ ಆಗಿರುವಂತ ಕಾಂಪೋನೆಂಟ್ ಎಲ್ಲ ಹೋಗಿರೋಂಥ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುವಂತ ಕಾಂಪೋನೆಂಟ್ಗಳೇ ಫಿಕ್ಸ್ ಆಗಿರುತ್ತೆ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಮಾರುತಿ ಅವರು ಒಂದೊಂದು ವರ್ಕ್ಶಾಪ್ ಗಳಿಗೆ ಇಷ್ಟಿಷ್ಟು ಲಿಸ್ಟ್ ಅಂತ ಕೊಡ್ತಾರೆ, ಎಲ್ಲಾರು ಸೇರಿ ಅದನ್ನ ರೀಪ್ಲೇಸ್ ಮಾಡ್ಬೇಕಾಗುತ್ತೆ. ಓಕೆನಾ? ಇದನ್ನ ಟೆಕ್ನಿಕಲ್ ಮ್ಯಾಟರ್, ಈ ಇನ್ಫಾರ್ಮೇಶನ್ ನಮಗೆ ಮಾರುತಿ ಅವರು ಟೆಕ್ನಿಕಲ್ ಮ್ಯಾಟರ್ ಮುಖಾಂತರ ನಮಗೆ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್. ಏನಂಗಂದ್ರೆ, ಇಂಟ್ರೊಡಕ್ಷನ್ ಆಫ್ ನ್ಯೂ ಸರ್ವಿಸ್ ಎಕ್ವಿಪ್ಮೆಂಟ್ ಫಾರ್ ವರ್ಕ್ಶಾಪ್ ಆರ್ ಬಾಡಿ ಶಾಪ್, ಇನ್ಫಾರ್ಮೇಶನ್ ರಿಲೇಟೆಡ್ ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್ CSI. ಏನಂಗಂದ್ರೆ, ಇವಾಗ ಯಾವ್ದೋ ಒಂದು ಮಾರುತಿ ಕಡೆಯಿಂದ ಒಂದು ಎಕ್ವಿಪ್ಮೆಂಟ್ ಬರುತ್ತೆ, ಆ ಎಕ್ವಿಪ್ಮೆಂಟ್ ಬಗ್ಗೆ ಜನರಲ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ಓಕೆನಾ? ಎಕ್ಸಾಂಪಲ್ ನಾನು AC ರಿಕವರಿ ಮಿಷಿನ್ ಅಂತ ತಿಳ್ಕೊಳ್ಳಿ. ನೀವೇನ್ ಮಾಡ್ತೀರಾ, AC ಗ್ಯಾಸ್ ಫಿಲ್ ಅಪ್ ಮಾಡ್ಬೇಕು, ನೀವೇನ್ ಮಾಡ್ತೀರಾ, ನಾರ್ಮಲ್ ಆಗಿ ಯಾವ್ದೋ ಒಂದು ಸಣ್ಣ ಪುಟ್ಟದ ಮಿಷಿನ್ ತಂದ್ಬಿಟ್ಟು ಗ್ಯಾಸ್ ಫಿಲ್ಲಿಂಗ್ ಮಾಡೋದ್ರಲ್ಲಿ ಮಾಡ್ಬಿಡ್ತೀರಾ. ಬಟ್ ಅದೇನಾಗುತ್ತೆ, ಕಸ್ಟಮರ್ಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕಸ್ಟಮರ್ ಯಾರು ಬಂದಾಗ ಇಷ್ಟೊಂದು ಲೇಬರ್ ಚಾರ್ಜ್ ಮಾಡ್ತಾ ಇದಾರೆ, ನನಗೆ ಇಷ್ಟೊಂದು ಲೇಬರ್ ಚಾರ್ಜ್ ಮಾಡ್ತಾರೆ, ಬಟ್ ಇದು 7 ನಿಮಿಷದ ಕೆಲಸ, ಇದು ಏನು ಮಾಡಿಲ್ಲ, ಅವ್ರು ರಿಕವರಿ ಮಾಡಿಲ್ಲ, ಏನು ಮಾಡಿಲ್ಲ, ಬರೀ ಗ್ಯಾಸ್ ಫಿಲ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದ್ರ ಬದಲು ನೀವು AC ರಿಕವರಿ ಮಿಷಿನ್ ಅಲ್ಲಿ ನೀವು ಮಾಡಿದ್ರೆ ಏನಾಗುತ್ತೆ, ಕಸ್ಟಮರ್ಗೆ ಖುಷಿ ಆಗ್ತಾರೆ. ಓಕೆನಾ? ಆ ಒಂದು ಇನ್ಫಾರ್ಮೇಶನ್ ನೀವು ತಿಳ್ಕೊಂಡಿರ್ಬೇಕು. ಈ AC ನೀವು ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ಗೆ ರಿಕವರಿ ಮಿಷಿನ್ ಅವಶ್ಯಕತೆ ಇದೆ, ಆ ರಿಕವರಿ ಮಿಷಿನ್ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಇನ್ಫಾರ್ಮೇಶನ್ಗಳನ್ನ ನಮ್ಗೆ ಈ ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ನಲ್ಲಿ ಮುಖಾಂತರ ನಮ್ಗೆ ತಿಳಿಸ್ತಾರೆ ಮಾರುತಿ ಅವರು. ಓಕೆನಾ? ಇವಾಗ AC ಚೆಕ್ ಮಾಡ್ಬೇಕಾದ್ರೆ ನಿಮ್ಗೆ ಇದು ಬೇಕು, ಈ ಒಂದು ಎಕ್ವಿಪ್ಮೆಂಟ್ ಬೇಕು. ಅಕಸ್ಮಾತ್ ನೀವು ಈಗ ಕಂಪ್ರೆಷನ್ ಚೆಕ್ ಮಾಡ್ಬೇಕಾದ್ರೆ ನಿಮ್ಗೆ ಕಂಪ್ರೆಷನ್ ಗೇಜ್ ಬೇಕು, ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ನಮ್ಗೆ ಮಾರುತಿ ಅವರು ಈ ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಮುಖಾಂತರ ನಮ್ಗೆ ತಿಳಿಸ್ತಾರೆ ಮೆಸೇಜ್ ನಲ್ಲಿ. ಓಕೆನಾ? ನೆಕ್ಸ್ಟ್ ನೋಡೋಣ, ಸರ್ವಿಸ್ ಪಾಲಿಸಿ. ಸರ್ವಿಸ್ ಪಾಲಿಸಿ ಅಂದ್ರೆ ಏನು, ಇಂಟ್ರೊಡಕ್ಷನ್ ಆರ್ ಚೇಂಜ್ ಆಫ್ ಸರ್ವಿಸ್ ನಾರ್ಮ್ಸ್, ಇನ್ಫಾರ್ಮೇಶನ್ ರಿಲೇಟೆಡ್ ಟು ಸರ್ವಿಸ್ ಲೇಬರ್ ಎಕ್ಸೆಟ್ರಾ. ಅಂದ್ರೆ ಏನು, ಇವಾಗ ಏನೋ ಒಂದು ಸರ್ವಿಸ್ ಮಾಡ್ತಾ ಇದೀರಾ ನೀವು, ಈ ತರ ಸರ್ವಿಸ್ ಮಾಡಬೇಡ, ನೀನು ಈ ತರ ಸರ್ವಿಸ್ ಮಾಡು, ಸರ್ವಿಸ್ ನಾರ್ಮ್ಸ್ ಅನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಈ ತರ ಎಲ್ಲದನ್ನ ಸರ್ವಿಸ್ ಪಾಲಿಸಿ ಒಳಗೆ ಬರುತ್ತೆ. ಮಾರುತಿ ಅವರು ನಮ್ಗೆ ಹೇಳ್ತಾರೆ, ನೀವು ಈ ತರ ಮೊದ್ಲು ನಾವೇನ್ ಮಾಡ್ತಾ ಇದ್ವಿ, ನಾವು ಗಾಡಿನ ವರ್ಕ್ಶಾಪ್ ವಾಷಿಂಗ್ ಮಾಡಿದ್ಮೇಲೆ ನಾವು ವರ್ಕ್ಶಾಪ್ ಆಗ್ತಾ ಇದ್ವಿ. ಓಕೆನಾ? ಇವಾಗ ಏನ್ ಮಾಡ್ಬೇಕು, ಫಸ್ಟ್ ವಾಷಿಂಗ್ ಮಾಡ್ಬಿಟ್ಟು ವರ್ಕ್ಶಾಪ್ ಮೆಕ್ಯಾನಿಕ್ ಕೆಲಸ ಮಾಡ್ಬೇಕು. ಓಕೆನಾ? ಈ ತರ ರಿಲೇಟೆಡ್ ಎಲ್ಲ ಚೇಂಜಸ್, ಏನೋ ಒಂದು ಚೇಂಜಸ್ ಆಗಿದೆ, ಸರ್ವಿಸ್ ಕೆಲಸ ಮಾಡೋದ್ರಲ್ಲಿ ಏನಾದ್ರೂ ಒಂದು ಚೇಂಜಸ್ ಮಾಡ್ಬೇಕು ಅಂತ ಅನ್ಸೋರೆ ಮಾರುತಿ ಅವರು ಈ ಒಂದು ಇನ್ಫಾರ್ಮೇಶನ್ ಮುಖಾಂತರ ನಮ್ಗೆ ಕೊಡ್ತಾರೆ. ನಾನು ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಗೆ, ಈ ಒಂದು ಇನ್ಫಾರ್ಮೇಶನ್ ಮುಖಾಂತರ ನಮ್ಗೆ ಆ ತರ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾರೆ. ಓಕೆನಾ? ಮತ್ತೆ ಲೇಬರ್ ಚಾರ್ಜಸ್ಗಳು, ಇವಾಗ ಯಾವ್ದೋ ಒಂದು ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬಂತು, ಅದನ್ನ ಮೊದಲು ಹಿಂದೆ ಇರೋ ಗಾಡಿಗಳಿಗೆ ನೀವು 300 ರೂಪಾಯಿ ಇಸ್ಕೊತಿದ್ರೆ ಅನ್ಕೊಳ್ಳಿ, ಬ್ರೇಕ್ ಪ್ಯಾಡ್ ರಿಪ್ಲೇಸ್ ಮಾಡಿದ್ರೆ. ಬಟ್ ಇವಾಗ ಬರೋ ಗಾಡಿಗಳಿಗೆ ನೀವು 500 ರೂಪಾಯಿ ಇಸ್ಕೋಬೇಕು. ನಿಮ್ಗೆ ಹೇಗೆ ಗೊತ್ತಾಗುತ್ತೆ 500 ರೂಪಾಯಿ ಇಸ್ಕೋಬೇಕು ಅನ್ಬಿಟ್ಟು? ಅದನ್ನ ಮಾರುತಿ ಅವರು ಈ ಸರ್ವಿಸ್ ಪಾಲಿಸಿ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ನಿಮ್ಗೆ ಗೊತ್ತಾಗಬೇಕು, ಇದು ಸರ್ವಿಸ್ ಪಾಲಿಸಿ ಅಂತ ಹೆಡ್ಡಿಂಗ್ ಹಾಕೋರು ಏನಂತ ಅರ್ಥ, ಇದು ಯಾವ್ದೋ ಒಂದು ಲೇಬರ್ ರಿಲೇಟೆಡ್ ಏನೋ ಒಂದು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಇದ್ರೊಳಗಡೆ, ಅಥವಾ ಈ ಗಾಡಿನಲ್ಲಿ ಏನೋ ಒಂದು ಸರ್ವಿಸ್ ಪಾಲಿಸಿ ಚೇಂಜ್ ಮಾಡ್ಕೋಬೇಕು, ನಾನು ಸರ್ವಿಸ್ ನಾಮ್ಸ್ ಚೇಂಜ್ ಮಾಡ್ಕೋಬೇಕು ನಾನು, ಅದಕ್ಕೋಸ್ಕರ ಇದನ್ನ ಕೊಟ್ಟಿರ್ತಾರೆ, ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಇದ್ರೊಳಗೆ ಏನಿರ್ಬೋದು, ಈ ಗಾಡಿಗೆ ನೀನು 300 ರೂಪಾಯಿ ಇಸ್ಕೋಬೇಡ, 500 ರೂಪಾಯಿ ಇಸ್ಕೋ, ಲೇಬರ್ ಚಾರ್ಜ್ ಕೆಲಸ ಜಾಸ್ತಿ ಇದೆ ಈ ಗಾಡಿನಲ್ಲಿ, ಅದಕ್ಕೆ ನೀವು ಲೇಬರ್ ಚಾರ್ಜ್ 500 ರೂಪಾಯಿ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಓಕೆನಾ? ಅಥವಾ ನೀವು ಈ ತರ ಪ್ರೊಸೀಜರ್ ಅಲ್ಲಿ ಕೆಲಸ ಮಾಡಬೇಡಿ, ಈ ತರ ಪ್ರೊಸೀಜರ್ ಬೇರೆ ತರ ಕೆಲಸ ಮಾಡಿ, ಯಾವ ತರ ಕೆಲಸ ಮಾಡ್ಬೇಕಂತ ಡಿಫ್ರೆಂಟ್ ಎಕ್ಸಾಂಪಲ್ ಏನ್ ಬೇಕಾನೆ ಇರ್ಬೋದು. ಈಗ ಅಡ್ವೈಸರ್ ಮಾತಾಡೋ ಟೆಕ್ನಿಕಲ್ ಆಗಿರ್ಬೋದು, ಟೆಕ್ನಿಕಲ್ ಮಾತುಗಳಾಗಿರ್ಬೋದು, ಕಸ್ಟಮರ್ನ ಗ್ರೀಟಿಂಗ್ಸ್ ಮಾಡೋದಾಗಿರ್ಬೋದು, ಯಾವುದೇ ರಿಲೇಟೆಡ್ ಆಗಿರ್ಲಿ, ಸರ್ವಿಸ್ ರಿಲೇಟೆಡ್ ಪಾಲಿಸಿ ಏನಾದ್ರು ಆಗಿರ್ಲಿ, ಅದನ್ನ ನಿಮ್ಗೆ ಈ ಸರ್ವಿಸ್ ಪಾಲಿಸಿ ಮುಖಾಂತರ ನಮಗೆ ಮಾರುತಿ ಅವರು ನಮ್ಗೆ ತಿಳಿಸ್ತಾರೆ, ವರ್ಕ್ಶಾಪ್ ಬಗ್ಗೆ ತಿಳಿಸ್ತಾರೆ. ಓಕೆನಾ?
ಹಿಂಗಿಷ್ಟು ಅರ್ಥ ಆಗಿತ್ತಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿದೆ, ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎಷ್ಟು ಹೇಳ್ಕೊಡ್ತೀನಿ ಅಷ್ಟು ಮಾತ್ರ ತಿಳ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಸರ್ವಿಸ್ ಬುಲೆಟಿನ್. ಸರ್ವಿಸ್ ಸರ್ಕ್ಯುಲರ್ ಆಯ್ತು, ಇವಾಗ ಸರ್ವಿಸ್ ಬುಲೆಟಿನ್ ಬಗ್ಗೆ ನೋಡೋಣ ಫ್ರೆಂಡ್ಸ್. ಇದೇನಂತ ಹೇಳಿದರೆ, ಇಟ್ ಈಸ್ ಎ ಇಂಪಾರ್ಟೆಂಟ್ ಚಾನಲ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ಮಾರುತಿ ಸುಜುಕಿ ಅಂಡ್ ಇಟ್ಸ್ ಡೀಲರ್ ಅಂಡ್ ಮಾಸ್. ಸೇಮ್ ಇದು ಅಷ್ಟೇನೆ. ಈ ಒಂದು ಇನ್ಫಾರ್ಮೇಶನ್ ನಮ್ ಡೈರೆಕ್ಟ್ ಮಾರುತಿ ಸುಜುಕಿಯಿಂದ ನಮ್ ವರ್ಕ್ಶಾಪ್ಗೆ ಬರುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್, ಇಟ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಎನಿ ಟೆಕ್ನಿಕಲ್ ಚೇಂಜ್ ಆಫ್ ಮಾಡಿಫಿಕೇಶನ್ ಇನ್ ಕಾಂಪೋನೆಂಟ್. ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್, ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು. ನೀವು ಇದು ಯಾವ ತರ ಇನ್ಫಾರ್ಮೇಶನ್ ಒಳಗೊಂಡಿರುತ್ತೆ ಅಂತಂದ್ರೆ, ಟೆಕ್ನಿಕಲ್ ಚೇಂಜ್ ಆರ್ ಮಾಡಿಫಿಕೇಶನ್ ಇನ್ ಕಾಂಪೋನೆಂಟ್. ಟೆಕ್ನಿಕಲ್ ಆಗಿ ಚೇಂಜ್ ಮಾಡಿರ್ತಾರೆ, ಯಾವ್ದೋ ಒಂದು ಕಾಂಪೋನೆಂಟ್ ನ ಅವರು ಮಾರುತಿ ಅವರು ರಿಪ್ಲೇಸ್ ಮಾಡಿರ್ತಾರೆ, ಮಾಡಿಫೈ ಮಾಡಿರ್ತಾರೆ. ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ, ನಾನು ಕ್ಯಾಲಿಪರ್ ಅದೇ ತಗೊಳ್ಳೋಣ. ಕ್ಯಾಲಿಪರ್ ಅಸೆಂಬ್ಲಿನ ನೀವೇನ್ ಮಾಡಿ, ಟೆಕ್ನಿಕಲ್ ಮ್ಯಾಟರ್ ನೀವೇನ್ ಮಾಡಿದ್ರಿ, ಕ್ಯಾಲಿಪರ್ ಅಸೆಂಬ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಅವರಿಗೆ ಮಾರುತಿಗೆ ಮೇಲ್ ಮಾಡಿದ್ರಿ. ಈಗ ಬ್ರೇಕ್ ಅಸೆಂಬ್ಲಿ ಪ್ರಾಬ್ಲಮ್, ಕ್ಯಾಲಿಪರ್ ಅಸೆಂಬ್ಲಿ ಪ್ರಾಬ್ಲಮ್ ಇದೆ ಗಾಡಿನಲ್ಲಿ, ಇದನ್ನ ಚೇಂಜ್ ಮಾಡಬೇಕು, ಕಸ್ಟಮರ್ ಪ್ರಾಬ್ಲಮ್ ಇದೆ, ಕಸ್ಟಮರ್ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ನೀವು ಮೇಲ್ ಮಾಡಿದ್ರು. ಅವ್ರು ಏನ್ ಮಾಡಿದ್ರು, ಹೌದು ಪ್ರಾಬ್ಲಮ್ ಇದೆ, ನೀವೇ ಚೇಂಜ್ ಮಾಡಿ ಅಂತ ಹೇಳಿದ್ರು. ಓಕೆನಾ. ಈ ಒಂದು ಬ್ಯಾಚ್ ಅಲ್ಲಿ ಅವ್ರು ಚೇಂಜ್, ಇವಾಗ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಅಷ್ಟು ಗಾಡಿಗಳಿಗೆ ನೀವು ಚೇಂಜ್ ಮಾಡಿದ್ರಿ. ಓಕೆನಾ. ವರ್ಕ್ಶಾಪ್ ಅವ್ರು ಚೇಂಜ್ ಮಾಡ್ತಾರೆ. ಅದೇ ಆಮೇಲೆ ಅವ್ರಿಗೆ ಗೊತ್ತಾಯ್ತಲ್ಲ ಈ ಗಾಡಿ ಮಾಡಿ ಬ್ರೇಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ಏನ್ ಮಾಡೋದು, ಅವರೇ ರಿಪ್ಲೇಸ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕಾದ್ರೆ ಅವರು ಪರ್ಮನೆಂಟ್ ಮಾಡಿಫೈ ಮಾಡ್ತಾರೆ. ಅವ್ರೇನೆ ಅದನ್ನ ಆ ಒಂದು ಪಾರ್ಟ್ ನ ಹಾಕಿ ಕೊಡ್ತಾರೆ ನಮ್ಗೆ. ವರ್ಕ್ಶಾಪ್ ಗೆ ಕಳ್ಸ್ಬೇಕಾದ್ರೇನೆ ಅವರು ಆ ಒಂದು ಪಾರ್ಟ್ ನೆಕ್ಸ್ಟ್ ಬ್ಯಾಚ್ ಇಂದ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಅವರೇ ಆ ಒಂದು ಬ್ರೇಕ್ ಕ್ಯಾಲಿಫರ್ ನ ಫಿಟ್ ಮಾಡಿ ನಮ್ಗೆ ಲಾಂಚ್ ಮಾಡ್ತಾರೆ. ಓಕೆನಾ. ಅದಕ್ಕೆ ನಮ್ಗೆ ಪರ್ಮನೆಂಟ್ ಮಾಡಿಫಿಕೇಶನ್ ಅಂತ ಹೇಳಿದೆ ನೋಡಿ. ಟೆಕ್ನಿಕಲ್ ಚೇಂಜ್ ಆರ್ ಪರ್ಮನೆಂಟ್ ಮಾಡಿಫಿಕೇಶನ್ ಇನ್ ಕಾಂಪೋನೆಂಟ್ ಇನ್ ಟರ್ಮ್ಸ್ ಆಫ್ ಡಿಸೈನ್ ಆಫ್ ಎನಿ ಪರ್ಮನೆಂಟ್ ಮಾಡಿಫಿಕೇಶನ್ ಸರ್ವಿಸ್ ಟೆಕ್ನಿಕಲ್ ಪ್ರೊಸೀಜರ್. ಅಷ್ಟೇ ಫ್ರೆಂಡ್ಸ್. ಅವರೇ ಚೇಂಜ್ ಮಾಡಿ ನಮ್ಗೆ ಕಳಿಸ್ತಿರ್ತಾರೆ. ಈ ಒಂದು ಕಾಂಪೋನೆಂಟ್ ಮುಂಚೆನೆ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ನಾನು ಇದನ್ನ ಚೇಂಜ್ ಮಾಡಿದೀನಿ, ಈ ಕಾರಣಕ್ಕೆ ನಾನು ಇದನ್ನ ಚೇಂಜ್ ಮಾಡಿದೀನಿ ಅಂತ ಒಂದು ಇನ್ಫಾರ್ಮೇಶನ್ ನಮಗೆ ಕಳಿಸ್ತಾರೆ. ಓಕೆ ನೋಡ್ಸ್, ಆ ಒಂದು ಇನ್ಫಾರ್ಮೇಶನ್ ನಮಗೆ ಸರ್ವಿಸ್ ಬುಲೆಟಿನ್ ಅಲ್ಲಿ ಬರುತ್ತೆ. ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ನಿಮ್ಗೆ ಟೆಕ್ನಿಕಲ್ ಮ್ಯಾಟರ್ಗೂ ಸರ್ವಿಸ್ ಬುಲೆಟಿನ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಿಮ್ಗೆ ಸಿಂಪಲ್ ಆಗಿ ತಿಳ್ಕೊಬೇಕು. ನೀವು ಟೆಕ್ನಿಕಲ್ ಮ್ಯಾಟರ್ ಅಂದ್ರೆ ನಾವು ರಿಪ್ಲೇಸ್ ಮಾಡೋದು, ವರ್ಕ್ಶಾಪ್ ನವರು ರಿಪ್ಲೇಸ್ ಮಾಡಿ ಕೊಡ್ತಾರೆ. ಸರ್ವಿಸ್ ಬುಲೆಟಿನ್ ಅಂದ್ರೆ ಏನು, ಕಂಪ್ನಿಯವರೇ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಓಕೆನಾ. ಇದನ್ನ ಸರ್ವಿಸ್ ಬುಲೆಟಿನ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ವಾರಂಟಿ ಬುಲೆಟಿನ್ ಅಂದ್ರೆ ಏನಂತ. ಸಿಂಪಲ್ ಆಗಿದೆ ವಾರಂಟಿ ಬುಲೆಟಿನ್ ಅಂದ್ರೆ, ಇಟ್ ಈಸ್ ಎ ಇಂಪಾರ್ಟೆಂಟ್ ಚಾನಲ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ಮಾರುತಿ ಸುಜುಕಿ ಅಂಡ್ ಇಟ್ಸ್ ಡೀಲರ್. ಸೇಮ್ ಇದು ಅಷ್ಟೇನೆ. ಈ ಒಂದು ಇನ್ಫಾರ್ಮೇಶನ್ ಡೈರೆಕ್ಟ್ ಮಾರುತಿ ಸುಜುಕಿಯಿಂದ ಕಂಪ್ನಿಗೆ ಬರುತ್ತೆ, ವರ್ಕ್ಶಾಪ್ ವರ್ಗೂ ಬರುತ್ತೆ. ಯಾರೇ ಮೂರನೇ ವ್ಯಕ್ತಿ ಇರೋದಿಲ್ಲ ಇಲ್ಲಿ. ಓಕೆನಾ. ಇಟ್ ಕಂಟೈನ್ಸ್ ದಿ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಚೇಂಜ್ ಇನ್ ವಾರಂಟಿ ಪಾಲಿಸಿ, ಪ್ರೊಸೀಜರ್ಸ್, ನಾರ್ಮ್ಸ್ ಅಂಡ್ ಎಕ್ಸೆಟ್ರಾ. ಯಾವ ರೀತಿಯ ಇನ್ಫಾರ್ಮೇಶನ್ ಇದ್ರೊಳಗೆ ಹೊಂದಿರುತ್ತೆ ಅಂತಂದ್ರೆ, ವಾರಂಟಿ ಪಾಲಿಸಿ ಅಂದ್ರೆ ಇವಾಗ ಎಕ್ಸ್ಟೆಂಡೆಡ್ ವಾರಂಟಿ ಮಾಡಿಸ್ಕೊತಾರೆ ಕಸ್ಟಮರ್ಗಳು. ಎಷ್ಟು ವರ್ಷ ಎಕ್ಸ್ಟೆಂಡೆಡ್ ವಾರಂಟಿ ಮಾಡಿಸ್ಕೋಬಹುದು ಈ ಒಂದು ವೆಹಿಕಲ್ಗೆ. ಅಥವಾ ಒಂದು ಬ್ಯಾಟ್ರಿ, ಮೊದಲಿರೋ ಬ್ಯಾಟ್ರಿ 2 years ವಾರಂಟಿ ಇತ್ತು, ಇವಾಗ ಬರೋ ಬ್ಯಾಟ್ರಿಗಳು 5 ವರ್ಷ ವಾರಂಟಿ. ಆ ತರ ವಾರಂಟಿ ಏನೇ ಒಂದು ಇನ್ಫಾರ್ಮೇಶನ್ ಇದ್ರೆ ನಮ್ಗೆ ಈ ವಾರಂಟಿ ಬುಲೆಟಿನ್ ಒಳಗಡೆ ತಿಳಿಸ್ತಾರೆ. ನೆಕ್ಸ್ಟ್ ಪ್ರೊಸೀಜರ್, ನಾರ್ಮ್ಸ್, ಇದೆಲ್ಲ ಅದೇ ಫ್ರೆಂಡ್ಸ್. ನಾರ್ಮ್ಸ್, ಪ್ರೊಸೀಜರ್ಸ್ ಎಲ್ಲ ನೀವು ಪ್ರೊಸೀಜರ್ಗಳು ಇವಾಗ ಅದೇ ಹೇಳಿನಲ್ಲ ನಿಮಗೆ. ಸ್ಟಟ್ ಅಲ್ಲಿ ನಮ್ಗೆ ಏನಾಗುತ್ತೆ, ಆಯಿಲ್ ಲೀಕೇಜ್ ಬಂದ್ರೆ ನೀವು ರಿಪ್ಲೇಸ್ ಮಾಡು, ಸುಮ್ಮನೆ 1-2 ಡ್ರಾಪ್ ಇರೋ ರಿಪ್ಲೇಸ್ ಮಾಡ್ಬಿಡಿ, ಸ್ವಲ್ಪ ಜಾಸ್ತಿ ರಿಪ್ಲೇಸ್ ಮಾಡಿ ಅಂತೆಲ್ಲ ನಮ್ಗೆ ಹೇಳಿರ್ತಾರೆ ಕಂಪ್ನಿ ಕಡೆಯಿಂದಾನೆ. ಓಕೆನಾ. ಆ ಒಂದು ಇನ್ಫಾರ್ಮೇಶನ್ಗಳನ್ನ ನಮ್ಗೆ ಈ ವಾರಂಟಿ ಬುಲೆಟಿನ್ ಒಳಗೆ ತಿಳಿಸ್ತಾರೆ. ಯಾವ ಕಂಡೀಷನ್ ಇದ್ರೆ ನೀವು ಚೇಂಜ್ ಮಾಡ್ಬೋದು, ವಾರಂಟಿನ ಕ್ಲೈಮ್ ಆಗುತ್ತೆ. ಆತರ ಸಸ್ಪೆನ್ಷನ್ ಅಲ್ಲಿ ಎಲ್ಲ ಸಸ್ಪೆನ್ಷನ್ ಕ್ಲೈಮ್ ಆಗಲ್ಲ ನಮ್ಗೆ ವಾರಂಟಿನಲ್ಲಿ. ಒಂದು ಸ್ಟಟ್ ಕ್ಲೈಮ್ ಆಗುತ್ತೆ, ಬೇರೆ ಎಲ್ಲ ಕ್ಲೈಮ್, ಲೋವರ್ ಮೇಲೆ ಕ್ಲೈಮ್ ಆಗೋದಿಲ್ಲ, ಆಕ್ಸಲ್ ಕ್ಲೈಮ್ ಆಗುತ್ತೆ. ಆತರ ಯಾವ್ದು ಕ್ಲೈಮ್ ಆಗುತ್ತೆ, ಯಾವ್ದು ಕ್ಲೈಮ್ ಆಗಲ್ಲ. ಆ ತರ ಎಲ್ಲಾ ತರ ಇನ್ಫಾರ್ಮೇಶನ್ಗಳು ನಮ್ಗೆ ವಾರಂಟಿ ರಿಲೇಟೆಡ್ ಏನೇ ಒಂದು ಇನ್ಫಾರ್ಮೇಶನ್ ಇದ್ರು ನಮ್ಗೆ ಈ ವಾರಂಟಿ ಬುಲೆಟಿನ್ ಮುಖಾಂತರ ನಮ್ಗೆ ತಿಳಿಸ್ತಾರೆ ಮಾರುತಿಯವರು. ಓಕೆನಾ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮ್ಮವ್ರಿಗೆ ಹೇಗೆ ಗೊತ್ತಾಗುತ್ತೆ. ಇವಾಗ ಏನೋ ಒಂದು ಮಾರುತಿಯಿಂದ ಒಂದು ಮೆಸೇಜ್ ಬಂತು, ಯಾರಿಗೆ, ಕಂಪ್ನಿಗೆ, ವರ್ಕ್ಶಾಪ್ಗೆ, ಡೀಲರ್ಶಿಪ್ ಮೆಸೇಜ್ ಬಂತು. ಆ ಡೀಲರ್ಶಿಪ್ ಇಂದ ನಿಮ್ಮವರೆಗೂ ಟೆಕ್ನಿಷಿಯನ್ ಆಗಿದ್ರೆ ನೀವು, ನಿಮ್ಮವರೆಗೂ ಹೇಗೆ ಗೊತ್ತಾಗುತ್ತೆ, ನಿಮ್ಮವರೆಗೂ ಹೇಗೆ ಮೆಸೇಜ್ ಬರುತ್ತೆ, ನಿಮ್ಗೆ ಹೇಗೆ ಅದು ಫಸ್ಟ್ ಫ್ಲೋ ಆಫ್ ಇನ್ಫಾರ್ಮೇಶನ್ ಇನ್ ವರ್ಕ್ಶಾಪ್. ಅದೇನಾಗಿದ್ನಲ್ಲ, ನಿಮ್ಮವರೆಗೆ ಹೇಗೆ ಗೊತ್ತಾಗುತ್ತೆ, ಫ್ಲೋ ಎಲ್ಲಾರ್ಗೂ ಹೇಗೆ ಗೊತ್ತಾಗುತ್ತೆ ಈ ಒಂದು ಇನ್ಫಾರ್ಮೇಶನ್ ಅಂತಂದ್ರೆ, ಮೊದಲು ಏನಾಗುತ್ತೆ, on receipt of any service circular, bulletin or warranty bulletin, it should be discussed in a morning meeting with workshop staff. ಈ ಒಂದು ಇನ್ಫಾರ್ಮೇಶನ್ ನ ಸರ್ವಿಸ್ ಮ್ಯಾನೇಜರ್ ಆದಂತವ್ರು ಮಾರ್ನಿಂಗ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಬೇಕು. ಇದು ಯಾವ್ದಾದ್ರು ಆಗಿರ್ಲಿ, ಸರ್ವಿಸ್ ಸರ್ಕ್ಯುಲರ್ ಆಗಿರ್ಲಿ, ಸರ್ವಿಸ್ ಬುಲೆಟಿನ್ ಆಗಿರ್ಲಿ, ವಾರಂಟಿ ಬುಲೆಟಿನ್ ಆಗಿರ್ಲಿ. ಓಕೆನಾ. ಈ ಒಂದು ಇನ್ಫಾರ್ಮೇಶನ್ಗಳನ್ನ
ವರ್ಕ್ಶಾಪ್ ಮ್ಯಾನೇಜರ್ ಆದವರು ಮಾರ್ನಿಂಗ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಬೇಕು. ಈ ಒಂದು ಗಾಡಿಗೆ ಈ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮಾರುತಿ ಕಡೆಯಿಂದ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಮಾರ್ನಿಂಗ್ ಮೀಟಿಂಗ್ ಅಲ್ಲಿ. ಓಕೆನಾ. ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು, ಶುಡ್ ಬಿ ಡಿಸ್ಪ್ಲೇಡ್ ಆನ್ ದಿ ಇಂಟರ್ನಲ್ ನೋಟಿಸ್ ಬೋರ್ಡ್ ಫಾರ್ ಎ ಮಿನಿಮಮ್ ಆಫ್ 1 ವೀಕ್. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಅವರು 1 ವಾರ ಅಟ್ಲೀಸ್ಟ್ 1 ವಾರ ಆದ್ರೂ ಇಂಟರ್ನಲ್ ನೋಟಿಸ್ ಬಂದ್ರೆ ಕಂಪ್ನಿ ಒಳಗಡೆ ಇರುವಂತ ನೋಟಿಸ್ ಬೋರ್ಡ್ ಅಲ್ಲಿ ಶೋ ಮಾಡಬೇಕು. ಈಚ್ ಕಡೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬಾರ್ದು, ಕಂಪ್ನಿ ಒಳಗಡೆ ಇರುವಂತ ನೋಟಿಸ್ ಬೋರ್ಡ್ ಅಲ್ಲಿ ಅವರು ಶೋ ಡಿಸ್ಪ್ಲೇ ಮಾಡಬೇಕು. ಇಷ್ಟು ದಿನ ಮಿನಿಮಮ್ 1 ವಾರಗಳ ಗಟ್ಟಲೆ ಮಾಡಲೇಬೇಕು. ನೆಕ್ಸ್ಟ್, ಆಲ್ಸೋ ಪ್ರಾಪರ್ ಫಿಲ್ಲಿಂಗ್ ಅಂಡ್ ಇಂಡೆಕ್ಸಿಂಗ್ ಫಾರ್ ಆಲ್ ಸರ್ವಿಸ್ ಸರ್ಕ್ಯುಲರ್ ಬುಲೆಟಿನ್ ಅಂಡ್ ವಾರಂಟಿ ಬುಲೆಟಿನ್ ಇನ್ ಶುಡ್ ಬಿ ಡನ್. ಅಂದ್ರೆ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಪ್ರತಿಯೊಬ್ಬರು ಅದನ್ನ ನೋಡಿ ಅರ್ಥ ಮಾಡ್ಕೊಂಡು ಅದನ್ನ ಫಿಲ್ಲಿಂಗ್ ಮಾಡಿದ್ರೆ ಫಿಲ್ಲಿಂಗ್ ಇಂಡೆಕ್ಸಿಂಗ್ ಅಂದ್ರೆ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಅದನ್ನ ನೋಡಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಅದನ್ನ ಪಾಲನೆ ಮಾಡಬೇಕು. ಓಕೆನಾ. ನೆಕ್ಸ್ಟ್, ಓಕೆನಾ, ಈ 3 ಸ್ಟೆಪ್ ಇದೆ ಫ್ರೆಂಡ್ಸ್. ಫಸ್ಟ್ ಏನ್ ಮಾಡ್ಬೇಕು, ವರ್ಕ್ಶಾಪ್ ಮ್ಯಾನೇಜರ್ ಬಂದು ಡಿಸ್ಕಸ್ ಮಾಡ್ಬೇಕು ಮಾರ್ನಿಂಗ್ ಮೀಟಿಂಗ್ ನಲ್ಲಿ. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು, ಇಂಟರ್ನಲ್ ನೋಟಿಸ್ ಬೋರ್ಡ್ ಅಲ್ಲಿ 1 ವಾರಗಳ ಗಟ್ಟಲೆ ಶೋ ಮಾಡ್ಬೇಕು. 3ನೇ ಸ್ಟೆಪ್ ಏನ್ ಮಾಡ್ಬೇಕು, ಪ್ರತಿಯೊಬ್ರು ಅದನ್ನ ಫಿಲ್ಲಿಂಗ್ ಮಾಡ್ಬೇಕು. ಅಂದ್ರೆ ಪ್ರತಿಯೊಬ್ರು ಅದನ್ನ ಓದಿ ಅರ್ಥ ಮಾಡ್ಕೊಳ್ಬೇಕು. ಏನಕ್ಕೋಸ್ಕರ ಈ ಒಂದು ಕಾಂಪೋನೆಂಟ್ ಮಾಡಿಫೈ ಮಾಡಿದ್ದಾರೆ, ಏನಕ್ಕೋಸ್ಕರ ಯಾವ ಗಾಡಿಗೆ ಎಷ್ಟು ವಾರಂಟಿಗಳಿದೆ, ಏನಕ್ಕೆ ವಾರಂಟಿ ಜಾಸ್ತಿ ಕೊಡಿದಾರೆ ಕಮ್ಮಿ ಕೊಡಿದಾರೆ ಅದೆಲ್ಲ ನಮ್ಗೆ ತಿಳುವಳಿಕೆ ಇರಬೇಕು. ಟೆಕ್ನಿಷಿಯನ್ ಆದಂತವ್ರಿಗೆ, ಪ್ರತಿಯೊಬ್ಬರಿಗೂ ವರ್ಷ ಕೆಲಸ ಮಾಡುವಂತವ್ರಿಗೆ ತಿಳುವಳಿಕೆ ಇರಬೇಕು. ಓಕೆನಾ ಫ್ರೆಂಡ್ಸ್, ಇದು ತುಂಬಾನೇ ಇಂಪಾರ್ಟೆಂಟ್ ಇದು. ಓಕೆನಾ ಫ್ರೆಂಡ್ಸ್, ಇವಾಗ ಈ ಒಂದು ಮಾಡ್ಯೂಲ್ ಕಂಪ್ಲೀಟ್ ಆಗಿದೆ. ನೀವಾಗ ಏನೇನ್ ತಿಳ್ಕೊಂಡಿದ್ದೀರಾ ಅಂತಂದ್ರೆ, ನೀವು ಸರ್ವಿಸ್ ಸರ್ಕ್ಯುಲರ್ ಅಂದ್ರೆ ಏನು, ಸರ್ವಿಸ್ ಬುಲೆಟಿನ್ ಅಂದ್ರೆ ಏನು, ವಾರಂಟಿ ಬುಲೆಟಿನ್ ಅಂದ್ರೆ ಏನಂತ ಪ್ರತಿಯೊಂದು ಈ ವಿಡಿಯೋ ತಿಳ್ಕೊಂಡಿದ್ದೀರಾ ಫ್ರೆಂಡ್ಸ್. ಇವಾಗ ಸ್ಮಾಲ್ ಟೆಸ್ಟ್ ಒಂದು ಅಟೆಂಡ್ ಮಾಡೋಣ ಫ್ರೆಂಡ್ಸ್. ಓಕೆನಾ. ಇದು ಅಸೆಸ್ಮೆಂಟ್, ಸಿಂಪಲ್ ಆಗಿರೋ ಟೆಸ್ಟ್ ನೋಡಿ ಫ್ರೆಂಡ್ಸ್. ಇದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್, ಇದೆಲ್ಲ ಟೆಸ್ಟ್ಗಳು ನಿಮ್ಗೆ ಎಕ್ಸಾಮ್ಗಳಲ್ಲಿ ಅಥವಾ ನಿಮ್ಗೆ ಇಂಟರ್ವ್ಯೂ ನಲ್ಲಿ ಕೇಳುವಂತ ಚಾನ್ಸಸ್ಗಳು ತುಂಬಾ ಇರುತ್ತೆ ಫ್ರೆಂಡ್ಸ್. ಓಕೆನಾ. ವಿಚ್ ಟೈಪ್ ಆಫ್ ಸರ್ವಿಸ್ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ಎ ಸರ್ವಿಸ್ ಸರ್ಕ್ಯುಲರ್. ಸರ್ವಿಸ್ ಸರ್ಕ್ಯುಲರ್ ಅಲ್ಲಿ ಯಾವ ರೀತಿಯ ಇನ್ಫಾರ್ಮೇಶನ್ಗಳು ಬರುತ್ತೆ, ಒಳಗೊಂಡಿರುತ್ತೆ. ಓಕೆನಾ ಫ್ರೆಂಡ್ಸ್. ಕ್ವಶನ್ ಅದು. ಆಪ್ಷನ್ ಏನು ಕೊಟ್ಟಿದ್ದಾರೆ ನಮ್ಗೆ, ದಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಟೆಕ್ನಿಕಲ್ ಮ್ಯಾಟರ್, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಆರ್ ಸರ್ವಿಸ್ ಪಾಲಿಸಿ. ಸರ್ವಿಸ್ ಟೆಕ್ನಿಕಲ್ ಮ್ಯಾಟರ್ ಬಗ್ಗೆ ಕೊಟ್ಟಿರ್ತಾರೆ, ಅಂದ್ರೆ ಟೆಕ್ನಿಕಲ್ ಮ್ಯಾಟರ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಮತ್ತೆ ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅಥವಾ ಸರ್ವಿಸ್ ಪಾಲಿಸಿ ಬಗ್ಗೆ ಕೊಟ್ಟಿರ್ತಾರೆ. ಆಪ್ಷನ್ ಎ ಬಂದು. ಆಪ್ಷನ್ ಬಿ ಏನಂದ್ರೆ, ಇನ್ ದಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಎನಿ ಟೆಕ್ನಿಕಲ್ ಚೇಂಜ್ ಆಫ್ ಮಾಡಿಫಿಕೇಶನ್ ಇನ್ ಎ ಕಾಂಪೋನೆಂಟ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಡಿಸೈನ್ ಆರ್ ಎನಿ ಪರ್ಮನೆಂಟ್ ಮಾಡಿಫಿಕೇಶನ್ ಇಸ್ ದಿಸ್ ಟೆಕ್ನಿಕಲ್ ಪ್ರೊಸೀಜರ್. ಅಂದ್ರೆ ಪರ್ಮನೆಂಟ್ ಆಗಿ ಮಾಡಿಫೈ ಮಾಡ್ಬಿಟ್ಟಿದ್ದಾರೆ, ಮಾರುತಿಯವರೇನೆ ಪರ್ಮನೆಂಟ್ ಮಾಡಿಫಿಕೇಶನ್ ಮಾಡಿದ್ದಾರೆ. ಓಕೆನಾ. ನೀವೇನು ಮಾಡಾಗಿಲ್ಲ, ಪರ್ಮನೆಂಟ್ ಆಗಿ ಕಂಪನಿಯವರ ಮಾಡಿಫಿಕೇಶನ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದಾರೆ. ಓಕೆನಾ ಫ್ರೆಂಡ್ಸ್. ಅದನ್ನ ಬಿ ಆಪ್ಷನ್ ಅಲ್ಲಿ ಇದೆ. ಸಿ ಆಪ್ಷನ್ ಅರ್ಥ ಏನು, ದಿ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಚೇಂಜ್ ಆಫ್ ದಿ ವಾರಂಟಿ ಪಾಲಿಸಿ ಪ್ರೊಸೀಜರ್ ಅಂಡ್ ನಾರ್ಮ್ಸ್. ಇವಾಗ ಸಿ ಆಪ್ಷನ್ ಏನಂತಂದ್ರೆ, ಈ ಒಂದು ಇನ್ಫಾರ್ಮೇಶನ್ ವಾರಂಟಿ ಪಾಲಿಸಿ ಬಗ್ಗೆ ನಮ್ಗೆ ತಿಳಿಸಿದ್ದಾರೆ. ಸರ್ವಿಸ್ ಸರ್ಕ್ಯುಲರ್ ಅಂದ್ರೆ ನಮಗೆ ವಾರಂಟಿ ಪಾಲಿಸಿ ಬಗ್ಗೆ ತಿಳಿಸಿದ್ದಾರೆ, ಅಥವಾ ಪ್ರೊಸೀಜರ್ ಬಗ್ಗೆ ತಿಳಿಸಿದ್ದಾರೆ, ಅಥವಾ ನಾರ್ಮ್ಸ್ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಮೂರಲ್ಲಿ ಯಾವುದು ಆನ್ಸರ್? ಒಂದು 5 seconds ಟೈಮ್ ಕೊಡ್ತೀನಿ ಫ್ರೆಂಡ್ಸ್, ಯೋಚನೆ ಮಾಡಿ. ಸಿಂಪಲ್ ಆಗಿದೆ ಫ್ರೆಂಡ್ಸ್, ಏನು ತೊಂದರೆ, ಏನು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರ ಬಗ್ಗೆ ಬೇರೆ ತರ ಇನ್ಫಾರ್ಮೇಶನ್ ನಿಮ್ಗೆ ಬೇಕು ಅಂತಂದ್ರೆ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಆನ್ಸರ್ ಬಂದಿ ಫ್ರೆಂಡ್ಸ್ ಎ. ಆನ್ಸರ್ ಬಂದು ಇದು ಏನಂದ್ರೆ, ಸರ್ವಿಸ್ ಸರ್ಕ್ಯುಲರ್ ಅಲ್ಲಿ ಈ ಟೆಕ್ನಿಕಲ್ ಮ್ಯಾಟರ್ ಮತ್ತೆ ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಮತ್ತೆ ಸರ್ವಿಸ್ ಪಾಲಿಸಿ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಈ 3 ರಿಲೇಟೆಡ್ ನಮ್ಗೆ ಸರ್ವಿಸ್ ಸರ್ಕ್ಯುಲರ್ ಒಳಗಡೆ ಬರುತ್ತೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಏನು, ವಿಚ್ ಟೈಪ್ ಆಫ್ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ಎ ಸರ್ವಿಸ್ ಬುಲೆಟಿನ್. ಸರ್ವಿಸ್ ಬುಲೆಟಿನ್ ನಲ್ಲಿ ಯಾವ ರೀತಿಯ ಇನ್ಫಾರ್ಮೇಶನ್ಗಳು ಒಳಗೊಂಡಿರುತ್ತೆ. ಓಕೆನಾ ಫ್ರೆಂಡ್ಸ್. ಆಪ್ಷನ್ ಏನು ಕೊಟ್ಟಿದ್ದಾರೆ, ಸೇಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಸೇಮ್ ಕೊಟ್ಟಿದ್ದಾರೆ. ಇದು ಟೆಕ್ನಿಕಲ್ ಮ್ಯಾಟರ್ ಮತ್ತೆ ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಸರ್ವಿಸ್ ಪಾಲಿಸಿನ ಒಳಗೊಂಡಿರುತ್ತಾ, ಅಥವಾ ಪರ್ಮನೆಂಟ್ ಮಾಡಿಫಿಕೇಶನ್ ಕಾಂಪೋನೆಂಟ್ ಪರ್ಮನೆಂಟ್ ಮಾಡಿಫಿಕೇಶನ್ ಆಗಿರುತ್ತೆ ಅದನ್ನು ಒಳಗೊಂಡಿರುತ್ತಾ, ಅಥವಾ ವಾರಂಟಿ ರಿಲೇಟೆಡ್ ಇನ್ಫಾರ್ಮೇಶನ್ ಒಳಗೊಂಡಿರುತ್ತಾ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಏನು ಫ್ರೆಂಡ್ಸ್? ಆನ್ಸರ್ ಬಂದು ಆಪ್ಷನ್ ಬಿ. ಈ ಒಂದು ಸರ್ವಿಸ್ ಬುಲೆಟಿನ್ ಅಂತ ಅಂದ್ರೆ ಯಾವ್ದು ಇನ್ಫಾರ್ಮೇಶನ್ ಒಳಗೊಂಡಿರುತ್ತೆ ಅಂದ್ರೆ, ಸರ್ವಿಸ್ ಬುಲೆಟಿನ್ ಟೆಕ್ನಿಕಲ್ ಚೇಂಜ್ ಆಫ್ ಪರ್ಮನೆಂಟ್ ಮಾಡಿಫಿಕೇಶನ್ ಇನ್ ಕಾಂಪೋನೆಂಟ್, ಅಂದ್ರೆ ಒಂದು ಕಾಂಪೋನೆಂಟ್ ಪರ್ಮನೆಂಟ್ ಆಗಿ ಮಾರುತಿಯವರನ್ನ ಮಾಡಿಫೈ ಮಾಡಿ ಕೊಟ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ತಾ ಇದ್ದಾರೆ. ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ಆಲ್ಟರ್ನೇಟರ್ ನಂಗೆ ಕಂಪ್ನಿಯವರ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ. ಓಕೆನಾ. ನನಗೆ ಅದು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ನನಗೆ, ಯಾಕಂದ್ರೆ ಆ ಒಂದು ಆಲ್ಟರ್ನೇಟ್ ಏನು ಚೇಂಜ್ ಮಾಡಿದ್ರು,
ಯಾವ ಒಂದು ಕಾರಣಕ್ಕೆ ಆ ಒಂದು ಆಲ್ಟರ್ನೇಟರ್ ರೀಪ್ಲೇಸ್ ಮಾಡೋದು ಅಂತ, ಮಾರುತಿ ರೀಪ್ಲೇಸ್ ಮಾಡೋದು ಅಂತ ನಮಗೆ ಗೊತ್ತಿರಬೇಕು. ಓಕೆನಾ ಫ್ರೆಂಡ್ಸ್, ಆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ನಮಗೆ ಮಾರುತಿಯವರು. ಈ ಗಾಡಿನಲ್ಲಿ ಆಲ್ಟರ್ನೇಟರ್ ಪ್ರಾಬ್ಲಮ್ ಇತ್ತು, ಆಲ್ಟರ್ನೇಟರ್ ಏನು ಪ್ರಾಬ್ಲಮ್ ಇತ್ತು ಅಂತಂದ್ರೆ ನನಗೆ ಬ್ಯಾಟ್ರಿ ಚಾರ್ಜ್ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಮಾಡಿಫೈ ಮಾಡಿ ನಾನು ಈ ಗಾಡಿಗಳಿಗೆ, ಈ ಮುಂದೆ ಬಂದಿರೋಂಥ ಗಾಡಿಗಳಿಗೆ ನಾನೇ ಮಾಡಿಫೈ ಮಾಡಿದ್ದೀನಿ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನಮಗೆ ಫಾರಂ ಕೊಡ್ತಾರೆ. ಆ ಫಾರಂ ಹೆಸರೇನು ನನಗೆ ಈ ಸರ್ವಿಸ್ ಬುಲೆಟಿನ್. ಓಕೆನಾ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ ನಿಮ್ಗೆ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವಾರಂಟಿ ಬುಲೆಟಿನ್ ಅಂದ್ರೆ ಏನು ಕ್ವಶನ್ ಕೇಳಿದರೆ, ವಿಚ್ ಟೈಪ್ ಆಫ್ ಸರ್ವಿಸ್ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ವಾರಂಟಿ ಬುಲೆಟಿನ್. ಸರ್ವಿಸ್ ಬುಲೆಟಿನ್, ವಾರಂಟಿ ಬುಲೆಟಿನ್ ಅಲ್ಲಿ ಯಾವ ಒಂದು ಇನ್ಫಾರ್ಮೇಶನ್ ಗಳು ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ ಕ್ವಶನ್. ಆಪ್ಷನ್ಸ್ ಸೇಮ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ ಟೆಕ್ನಿಕಲ್ ಮ್ಯಾಟರ್, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್, ಸರ್ವಿಸ್ ಪಾಲಿಸಿ ಅಂತ ಇನ್ಫಾರ್ಮೇಶನ್ ಒಳಗೊಂಡಿರುತ್ತಾ, ಅಥವಾ ಪರ್ಮನೆಂಟ್ ಮಾಡಿಫಿಕೇಶನ್ ಒಳಗೊಂಡಿರುತ್ತಾ, ಅಥವಾ ವಾರಂಟಿ ಪಾಲಿಸಿ ಬಗ್ಗೆ ಒಳಗೊಂಡಿರುತ್ತಾ? ಆನ್ಸರ್ ಬಂದಿ ಫ್ರೆಂಡ್ಸ್ ವಾರಂಟಿ ಪಾಲಿಸಿ. ಓಕೆನಾ, ವಾರಂಟಿ ರಿಲೇಟೆಡ್ ಏನೇ ಒಂದು ಇನ್ಫಾರ್ಮೇಶನ್ ಇದ್ರು ನಮಗೆ ಈ ವಾರಂಟಿ ಬುಲೆಟಿನ್ ಒಳಗಡೆ ನಮಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ, ಮ್ಯಾಚ್ ದಿ ಫಾಲೋಯಿಂಗ್ ಟೈಪ್ ಗಿವನ್ ಇನ್ ಎ ಸರ್ವಿಸ್ ಸರ್ಕ್ಯುಲರ್ ವಿತ್ ಇಟ್ಸ್ ಎಕ್ಸಾಂಪಲ್. ಮ್ಯಾಚ್ ಮಾಡಿ. ಟೆಕ್ನಿಕಲ್ ಮ್ಯಾಟರ್ ಅಂದ್ರೆ ಏನು, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್, ಸರ್ವಿಸ್ ಪಾಲಿಸಿ ಅಂದ್ರೆ ಏನಂತ ಮ್ಯಾಚ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಇಂಟ್ರೊಡಕ್ಷನ್ ಆಫ್ ನ್ಯೂ ಸರ್ವಿಸ್ ಎಕ್ವಿಪ್ಮೆಂಟ್ ಫಾರ್ ವರ್ಕ್ಶಾಪ್ ಆರ್ ಬಾಡಿ ಶಾಪ್ ಇನ್ಫಾರ್ಮೇಶನ್ ಇಂಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್. ಅಂದ್ರೆ ಹೊಸದ ಏನೇ ಒಂದು ಎಕ್ವಿಪ್ಮೆಂಟ್ ನಮಗೆ ಮಾರುತಿಯಿಂದ ಕೊಟ್ಟಾಗ ನನಗೆ ಅದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರಬೇಕು. ಓಕೆನಾ, ಆ ಒಂದು ಇನ್ಫಾರ್ಮೇಶನ್ ನಮಗೆ ಟೆಕ್ನಿಕಲ್ ಮ್ಯಾಟರ್ ಅಲ್ಲಿ ಬರುತ್ತಾ, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಅಲ್ಲಿ ಬರುತ್ತಾ, ಅಥವಾ ಸರ್ವಿಸ್ ಪಾಲಿಸಿ ನಲ್ಲಿ ಬರುತ್ತಾ? ಇದು ಬಂದು ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಆನ್ಸರ್ ಬಂದು ಎ. ಓಕೆ ನೋಡಿ, ಇದು ಆನ್ಸರ್. ಓಕೆನಾ, ನೆಕ್ಸ್ಟ್ ಇಂಟ್ರೊಡಕ್ಷನ್ ಆರ್ ಚೇಂಜ್ ಆಫ್ ಸರ್ವಿಸ್ ನಾರ್ಮ್ಸ್ ಇನ್ಫಾರ್ಮೇಶನ್ ಇಟ್ಟಿಡ್ ಸರ್ವಿಸ್ ಲೇಬರ್ ಎಕ್ಸೆಟ್ರಾ. ಏನಂತ ಹೇಳಿದರೆ, ಯಾವುದೇ ಒಂದು ಸರ್ವಿಸ್ ನಾರ್ಮ್ಸ್ ಅಥವಾ ಅಮೌಂಟ್ ಲೇಬರ್ ರಿಲೇಟೆಡ್ ಇನ್ಫಾರ್ಮೇಶನ್ ನಮಗೆ ಸರ್ವಿಸ್ ಪಾಲಿಸಿನಲ್ಲಿ ಬರುತ್ತಾ, ಜನರಲ್ ಸರ್ವಿಸ್ ಇನ್ಫಾರ್ಮೇಶನ್ ಬರುತ್ತಾ, ಟೆಕ್ನಿಕಲ್ ಮ್ಯಾಟರ್ ಅಲ್ಲಿ ಬರುತ್ತಾ? ನಮಗೆ ಬರೋದು ಸರ್ವಿಸ್ ಪಾಲಿಸಿನಲ್ಲಿ. ಈ ಸರ್ವಿಸ್ ಪಾಲಿಸಿನಲ್ಲಿ ನಮ್ಗೆ ಏನ್ ಇನ್ಫಾರ್ಮೇಶನ್ ಬರುತ್ತೆ ಅಂತಂದ್ರೆ, ಯಾವುದೇ ಒಂದು ಅಮೌಂಟ್ ಚೇಂಜಸ್ ಆಗಿತ್ತಂದ್ರೆ, ಇವಾಗ ಒಂದು ಬ್ರೇಕ್ ಪರ್ ಚೇಂಜ್ ಮಾಡಕ್ಕೆ 500 ರೂಪಾಯಿ ಇಸ್ಕೊಳ್ಳಿ, ಕ್ಲಚ್ ಚೇಂಜ್ ಮಾಡಕ್ಕೆ 1500 ರೂಪಾಯಿ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಈ ತರ ಇನ್ಫಾರ್ಮೇಶನ್ಗಳು, ಅಥವಾ ಸರ್ವಿಸ್ ಈ ತರ ಮಾಡಬೇಡ ನೀವು, ಈ ತರ ಮಾಡಿ ಅಂತ ಎಲ್ಲ ಇನ್ಫಾರ್ಮೇಶನ್ಗಳು ನಮ್ಗೆ ಈ ಸರ್ವಿಸ್ ಪಾಲಿಸಿನಲ್ಲಿ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇದಕ್ಕೆ ಇದೆ ಆನ್ಸರ್. ನೆಕ್ಸ್ಟ್, ಚೆಕಿಂಗ್ ಆಫ್ ವೆಹಿಕಲ್ ಫಾರ್ ಎನಿ ಡಿಫೆಕ್ಟ್ ಆಸ್ ಪರ್ ಪ್ರೊಸೀಜರ್, ಕ್ವಾಲಿಟಿ ಇನ್ಫಾರ್ಮೇಶನ್ ರಿಪೋರ್ಟ್ ಕಂಟೈನಿಂಗ್ ಟೆಕ್ನಿಕಲ್ ಕೌಂಟರ್ ಮೆಜರ್ ಅನೌನ್ಸ್ಮೆಂಟ್ ಆಫ್ ಎನಿ ರೀಕಾಲ್ ಆರ್ ಸರ್ವಿಸ್ ಕ್ಯಾಂಪೇನ್. ನೀವು ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್, ಅದು ಎಷ್ಟನೇ ಇರಲಿ, ರೀಕಾಲ್ ಮತ್ತೆ ಕ್ಯಾಂಪೇನ್ ಅಂತ ಬಂದ್ರೆ ನೀವು ತಿಳ್ಕೊಬಿಡ್ಬೇಕದು ಟೆಕ್ನಿಕಲ್ ಮ್ಯಾಟರ್ ಅಂತ ಹೇಳ್ಬಿಟ್ಟು. ರೀಕಾಲ್ ಅಂದ್ರೆ ನಾವು ಫೋನ್ ಮಾಡಿ ಕರೆಸಿ ಒಂದು ಕ್ಯಾಂಪೇನ್ ತರ ಮಾಡಿ ಕಸ್ಟಮರ್ಗಳಿಗೆ ಗಾಡಿಯ ಫ್ರೀ ಆಗಿ ಒಂದು ಪಾರ್ಟ್ನ ರಿಪ್ಲೇಸ್ ಮಾಡಿ ಕೊಡೋದು, ಪ್ರಾಬ್ಲಮ್ ಇರೋ ಪಾರ್ಟ್ನ ರಿಪ್ಲೇಸ್ ಮಾಡಿ ಕೊಡೋಕೆ ಟೆಕ್ನಿಕಲ್ ಮ್ಯಾಟರ್ ಅಂತ ಕರೀತಾರೆ ಫ್ರೆಂಡ್ಸ್. ಇದು ಸಿಂಪಲ್ ಆಗಿ ಐಡೆಂಟಿಫೈ ಮಾಡಿ ಇಟ್ಕೊಳ್ಳೋಕೆ. ಓಕೆನಾ ಫ್ರೆಂಡ್ಸ್, ಇದು ಯಾವ್ದು ಟೆಕ್ನಿಕಲ್ ಮ್ಯಾಟರ್ದು ಸಿ. ಆಯ್ತಲ್ವಾ ಫ್ರೆಂಡ್ಸ್, ಸಿಂಪಲ್ ಆಗಿದೆ, ಕ್ಲಿಯರ್ ಆಗಿದೆ. ಈ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ, ಈ ವಿಡಿಯೋ ಕನ್ಫ್ಯೂಷನ್ ಆಯ್ತು ಅಂದ್ರೆ ಇನ್ನೊಂದ್ಸತಿ ಈ ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, rearrange the task in correct order in which they should be performed of any service circular, service bulletin, warranty bulletin. ಸರ್ವಿಸ್ ಸರ್ಕ್ಯುಲರ್ ಆಗಲಿ, ವಾರಂಟಿ ಬುಲೆಟಿನ್ ಆಗಲಿ, ಮತ್ತೆ ಸರ್ವಿಸ್ ಬುಲೆಟಿನ್ ಆಗಲಿ, ವಾರಂಟಿ ಬುಲೆಟಿನ್ ಆಗಲಿ, ಅಥವಾ ಸರ್ವಿಸ್ ಸರ್ಕ್ಯುಲರ್ ಆಗಲಿ, ನಿಮ್ಮವ್ರಿಗೆ ಹೇಗೆ ತಲುಪುತ್ತೆ ಸ್ಟೆಪ್ ಬೈ ಸ್ಟೆಪ್ ನನಗೆ ಹೇಳಿದ್ದಾರೆ ಅವರು. ಓಕೆನಾ, ಫಸ್ಟ್ ಸ್ಟೆಪ್ ಏನಾಗುತ್ತೆ ನಿಮ್ಗೆ ಗೊತ್ತು, ಏನು, ಮಾರ್ನಿಂಗ್ ಮೀಟಿಂಗ್ ಆಗಿ ಡಿಸ್ಕಸ್ ಮಾಡಬೇಕು. ಓಕೆನಾ, ಎಲ್ಲಿದೆ ಇಲ್ಲಿ ಮಾರ್ನಿಂಗ್ ಮೀಟಿಂಗ್ ಡಿಸ್ಕಸ್ ಮಾಡೋದು ನೋಡಿ ಫ್ರೆಂಡ್ಸ್. ಡಿಸ್ಕಸಿಂಗ್ ದಿ ಇನ್ಫಾರ್ಮೇಶನ್ ಇನ್ ಮಾರ್ನಿಂಗ್ ಮೀಟಿಂಗ್ ವಿತ್ ವರ್ಕ್ಶಾಪ್ ಸ್ಟಾಫ್. ಇದು ಫಸ್ಟ್ ಇದನ್ನ ಮಾಡಬೇಕು. ಸೆಕೆಂಡ್ ನಾವೇನು ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು. ಆ ಒಂದು ಇನ್ಫಾರ್ಮೇಶನ್ ನಾವು ಇಂಟರ್ನಲ್ ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು 1 ವಾರಗಳ ಗಟ್ಟಲೆ. ಇದು ಎಲ್ಲಿದೆ, ಇಲ್ಲಿ ಡಿಸ್ಪ್ಲೇಯಿಂಗ್ ದಿ ಇನ್ಫಾರ್ಮೇಶನ್ ಆನ್ ದಿ ಇಂಟರ್ನಲ್ ನೋಟಿಸ್ ಬೋರ್ಡ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇದು ಇದು ಸೆಕೆಂಡ್ ಸ್ಟೆಪ್. ಓಕೆನಾ, ನೆಕ್ಸ್ಟ್ ಮಾಡಬೇಕು, ಅದನ್ನ ಪ್ರತಿಯೊಬ್ಬರು ಹೋಗಿ ಅಬ್ಸರ್ವ್ ಮಾಡಿ ಅದರಲ್ಲಿರೋ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಫಿಲ್ಲಿಂಗ್ ಅಂಡ್ ಇಂಡೆಕ್ಸಿಂಗ್, ಇದು ನೋಡಿ ಫ್ರೆಂಡ್ಸ್, ದಿ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಅದು ಪ್ರಾಪರ್ ಆಗಿ ಫಿಲ್ಲಿಂಗ್ ಮಾಡಿ ಇಂಡೆಕ್ಸಿಂಗ್ ಅಂದ್ರೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಅದನ್ನ ತಿಳ್ಕೋಬೇಕು. ಇದು ಥರ್ಡ್ ಸ್ಟೆಪ್. ಓಕೆನಾ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಏನು, ಮಾರ್ನಿಂಗ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಏನು, ಅದನ್ನ ಇಂಟರ್ನಲ್ ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಮೂರನೇ ಸ್ಟೆಪ್ ಏನು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಅಟ್ ಲೀಸ್ಟ್ ಹೌ ಲಾಂಗ್ ಎನಿ ಸರ್ವಿಸ್ ಸರ್ಕ್ಯುಲರ್, ಸರ್ವಿಸ್ ಬುಲೆಟಿನ್, ವಾರಂಟಿ ಬುಲೆಟಿನ್ ಶುಡ್ ಬಿ ಡಿಸ್ಪ್ಲೇಡ್ ಆನ್ ಇಂಟರ್ನಲ್ ನೋಟಿಸ್ ಬೋರ್ಡ್.
ಎಷ್ಟು ದಿನಗಳ ಗಟ್ಲೆ, ಎಷ್ಟು ದಿನಗಳವರೆಗೂ ಇಂಟರ್ನಲ್ ನೋಟಿಸ್ ಬೋರ್ಡ್ ಅಲ್ಲಿ ಈ ಒಂದು ಇನ್ಫಾರ್ಮೇಶನ್ ನ ಶೋ ಮಾಡಬೇಕು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಅಟ್ಲೀಸ್ಟ್ 1 ವಾರ ಆದ್ರೂ ನಾವು ಶೋ ಮಾಡಬೇಕು. ಓಕೆನಾ? ಆಪ್ಷನ್ ಬಂದು ಎ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆನಾ? ನೀವು ನಮ್ಮ ಚಾನಲ್ ಮೊದಲನೇ ಸತಿ ಭೇಟಿ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.